ಬಿಬಿಎಂಪಿ ನ್ಯೂಸ್ 9ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕನ್ನಡದ ಬಗ್ಗೆ ಮಾತಾಡಿದ್ರೆ, ಕರ್ನಾಟಕದ ಬಗ್ಗೆ ಮಾತಾಡಿದ್ರೆ ದೇಶ ವಿರೋಧಿಗಳು ಅಂತ ಬರೀತಾರೆ. ಮಹಾರಾಷ್ಟ್ರದಲ್ಲಿ ನಿಮ್ ಸರ್ಕಾರ ಇದೆಯಲ್ಲ, ಅವರು ದ್ವಿಭಾಷಾ ಸೂತ್ರ ಜಾರಿ ತಂದ್ರಲ್ಲ, ಅವ್ರನ್ನೇನ್ ದೇಶದ್ರೋಹಿಗಳು ಅಂತ ಕರಿತೀರಾ? ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳೇ ಕೇಳಿಸ್ಕೊಳ್ಳಿ, ನಿಮ್ಮ ಪಕ್ಷ ನಿಮ್ಮನ್ನ ದೇಶದ್ರೋಹಿ ಅಂತ ಕರೆಯುತ್ತೆ, ನಿಮ್ಮ ನಾಯಕರುಗಳು ದೇಶದ್ರೋಹಿ ಅಂತ ಕರೀತಾರೆ, ಕೇಳಿಸ್ಕೊಳ್ಳಿ. ನೀವು ಬಿಜೆಪಿ ಅಧಿಕಾರದಲ್ಲಿ ಇದ್ರೂ ಮಹಾರಾಷ್ಟ್ರದಲ್ಲಿ ದ್ವಿಭಾಷಾ ಸೂತ್ರ ಜಾರಿ ತರ್ತಾರೆ. ಅದು ಆ ರಾಜ್ಯದ ಪ್ರೀತಿ, ಆ ಮಕ್ಕಳ ಪ್ರೀತಿ, ಆ ನಾಯಕರುಗಳಿಗೆ. ಇವ್ರು ಏನು ಎಲ್ಲ ವಿಶ್ವಮಾನವರು. ಇವರು ಅಧಿಕಾರಕ್ಕೆ ಬಂದ ತಕ್ಷಣ ಭಾಷೆ ಬೇಕಾಗಿಲ್ಲ, ಭಾಷೆಯ ಜನರು ಬೇಕಾಗಿಲ್ಲ, ನಾಡಿನ ಹಿತ ಬೇಕಾಗಿಲ್ಲ, ಎಲ್ಲ ವಿಶ್ವಮಾನವರು ಆಗ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ಮೊದಲು ಕನ್ನಡಿಗರನ್ನ ಪ್ರೀತಿಸೋದು ಕಲೀರಿ, ಕನ್ನಡವನ್ನ ಪ್ರೀತಿಸೋದು ಕಲೀರಿ, ಕರ್ನಾಟಕವನ್ನು ಪ್ರೀತಿಸೋದು ಕಲೀರಿ. ಆಮೇಲೆ ದೇಶ ಪ್ರೀತಿಸ್ತೀರಿ ಅನ್ನೋ ನಂಬಿಕೆ. ಇದನ್ನೇ ಪ್ರೀತಿ ಮಾಡಿದವರು, ನಮ್ಮ ಸ್ವಂತ ನಾಡನ್ನ ನುಡಿಯನ್ನ ಪ್ರೀತಿ ಮಾಡಿದವರು ಯಾವ ದೇಶ ಕಟ್ತೀರಿ? ಯಾವ ದೇಶ ಪ್ರೇಮ ನಿಮ್ಮದು? ನಾವು ನೋಡ್ತಾ ಇರ್ತೀವಿ. ಮಾತಿಗೆ ಮುಂಚೆ ಏನಾದರೂ ನಾವು ಮಾತಾಡಿದ್ರೆ ಸಾಕು, ಬಂದ್ಬಿಟ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವರು ಬರೀತಾರೆ ದೇಶ ವಿರೋಧಿಗಳು ಇವರು ಅಂತ ಹೇಳಿ. ಕನ್ನಡದ ಬಗ್ಗೆ ಮಾತಾಡಿದ್ರೆ, ಕರ್ನಾಟಕದ ಬಗ್ಗೆ ಮಾತಾಡಿದ್ರೆ ದೇಶ ವಿರೋಧಿಗಳು ಅಂತ ಬರೀತಾರೆ. ನಕಲಿ ದೇಶ ಪ್ರೇಮಿಗಳು ನೀವೆಲ್ಲ, ಸ್ವಯಂ ಘೋಷಿತ ದೇಶ ಪ್ರೇಮಿಗಳು. ಯಾರಿಗೆ ಹೇಳ್ತೀರಿ ನೀವು? ಹಾಗಾಗಿ ಪದೇ ಪದೇ ಇಂಥ ಹೇಳಿಕೆಗಳನ್ನು ಕೊಡೋದು ನಿಲ್ಲಿಸಿರ ಸರಿ. ಇಲ್ಲದೆ ಹೋದರೆ ಇಡೀ ರಾಜ್ಯದಲ್ಲಿ ಈ ಆಂದೋಲನ ಪ್ರಾರಂಭ ಆದರೆ ನೀವ್ಯಾರೂ ತಡೆಯಕ್ಕಾಗೋದಿಲ್ಲ, ಯಾರೂ ತಡೆಯಕ್ಕಾಗೋದಿಲ್ಲ.